ದೇಹದ ತೂಕವನ್ನು ಕಡಿಮೆ ಮಾಡುವಂತಹ ಒಂದು ಚೂರ್ಣವನ್ನು ತಿಳಿಸ್ತಾ ಇದ್ದೀನಿ. ಇದರಿಂದ ನಿಮ್ಮ ದೇಹದ ತೂಕ ಮಂಚಿನಂತೆ ಕರಗೋಗುತ್ತೆ ಸ್ನೇಹಿತರೆ. ಹೊಟ್ಟೆ ಭಾಗದ ಬೊಜ್ಜು, ಇಡೀ ದೇಹದ ಬೊಜ್ಜು ಸಂಪೂರ್ಣವಾಗಿ ಕರಗೋಗುತ್ತೆ. ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ, ಆಸಿಡಿಟಿ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಜೀರ್ಣಕ್ರಿಯೆಯನ್ನು ಇದು ವೃದ್ಧಿ ಮಾಡುತ್ತೆ ಸ್ನೇಹಿತರೆ. ತುಂಬ ಒಂದು ಒಳ್ಳೆ ರೆಮಿಡಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನನ್ನ ಪ್ರಕಾರ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಇದೊಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ 2-3 ತಿಂಗಳವರೆಗೂ ನೀವು ಬಳಸಬಹುದು ಸ್ನೇಹಿತರೆ. 1 ತಿಂಗಳು ಬಳಸೋಷ್ಟೊತ್ತಿಗೆ ನಿಮಗೆ ರಿಸಲ್ಟ್ ಗೊತ್ತಾಗಿರುತ್ತೆ. ನಿಮ್ಮ ದೇಹದ ತೂಕ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತಿರತ್ತೆ. ಹಾಗಿದ್ರೆ ಹೇಗೆ ತಯಾರಿಸೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲು ಜೀರಿಗೆಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಜೀರಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ತುಂಬಾ ಪ್ರಯೋಜನವನ್ನು ನಮಗೆ ಕೊಡುತ್ತೆ. ನಂತರ ಅಜ್ವಾನ್, ಓಂಕಾಳು ಕೂಡ ಅಷ್ಟೇ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ದೇಹದಲ್ಲಿರುವಂಥ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ ಸ್ನೇಹಿತರೆ. ಹಾಗೆ ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆಯ ಎಲ್ಲ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ. ನಂತರ ಸೋಂಪನ್ನು ತೊಗೊಂಡಿದ್ದೀನಿ. ಸೋಂಪು ಕೂಡ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ. ತುಂಬ ಬೇಗ ಬೊಜ್ಜನ್ನು ಕರಗಿಸೋದಕ್ಕೆ ಸೋಂಪು ಸಹಾಯ ಮಾಡುತ್ತೆ. ಇದು ಕೂಡ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ನಂತರ ಮೆಂತ್ಯ ಬಗ್ಗೆ ನಾನು ಹೇಳಬೇಕಾಗೇ ಇಲ್ಲ. ಎಷ್ಟು ಆರೋಗ್ಯಕಾರಿ ಪ್ರಯೋಜನಗಳನ್ನು ಮೆಂತ್ಯದಿಂದ ನಾವು ಪಡ್ಕೋಬಹುದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮೆಂತ್ಯ ಕೂಡ ದೇಹದ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಒಂದು ರೆಮಿಡಿ ನಮ್ಮ ದೇಹದ ಸಕ್ಕರೆಯ ಮಟ್ಟವನ್ನು, ನಮ್ಮ ರಕ್ತದ ಸಕ್ಕರೆಯ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತೆ. ಎಲ್ಲವನ್ನು ನಾನು 1 ಚಮಚದಷ್ಟು ತಗೊಳ್ತಾ ಇದ್ದೀನಿ. ಅಂದರೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟನ್ನು ನೀವು ರೆಡಿ ಮಾಡಿ ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇದನ್ನು ಇಟ್ಕೋಬಹುದು. ಈಗ ಇದೆಲ್ಲವನ್ನ ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಬಿಡೋಣ. ಏನನ್ನು ಹಾಕ್ಕೊಳ್ಬೇಡಿ. ಹಾಗೆ ಒಂದು ಪಾತ್ರೆಯಲ್ಲಿ, ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಎಲ್ಲವನ್ನ ನೀವು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ ಸ್ನೇಹಿತರೆ. ತುಂಬಾ ಒಳ್ಳೆ ರೆಮಿಡಿ ಇದು. ಟ್ರೈ ಮಾಡಿ. ಸಣ್ಣ ಆಗೋದಕ್ಕಷ್ಟೇ ಅಲ್ಲ, ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡೋದಕ್ಕೂ ಕೂಡ ಇದು ಪ್ರಯೋಜನಕಾರಿ. ಅದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ 1 ಅಥವಾ 2 ನಿಮಿಷದಲ್ಲಿ ಆಗೋಗುತ್ತೆ. ಡ್ರೈ ರೋಸ್ಟ್ ಮಾಡಿಕೊಂಡು ಅದು ತಣ್ಣಗಾಗಿದ್ದ ನಂತರ ನೀವು ಜಾಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಎಷ್ಟು ನೈಸಿಗೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನೈಸಿಗೆ ಪೌಡರ್ ಮಾಡ್ಕೊಳ್ಳಿ. ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ, ಗಮ್ ಅಂತ ಇದೆ. ಸಣ್ಣ ಆಗೋದಕ್ಕೆ ಏನೇನೋ ಟ್ರೈ ಮಾಡೋದ್ರ ಬದಲು ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ. ನ್ಯಾಚುರಲಾಗಿ ಯಾವುದೇ ಖರ್ಚಿಲ್ಲದೆ ಸಣ್ಣ ಆಗಿಬಿಡ್ತೀರಾ ಸ್ನೇಹಿತರೆ. ನೋಡಿ, ಈಗ ಚೂರ್ಣ ರೆಡಿಯಾಗಿದೆ. ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಹೇಗೆ ಬಳಸೋದು ಅಂತ ನೋಡೋಣ. ನೋಡಿ, ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ನಾನು ಕಾಯಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ಕಾದಿದ ನಂತರ ಚೆನ್ನಾಗಿ ಕುದಿಬೇಕು ನೀರು. ಆ ಕುದೀತಾ ಇರುವಂಥ ನೀರನ್ನು ಒಂದು ಕಪ್ಪಲ್ಲಿ ಹಾಕ್ಕೊಳ್ಳೋಣ, ಒಂದು ಗ್ಲಾಸಲ್ಲಿ ಹಾಕ್ಕೊಳ್ಳೋಣ. ಅದಕ್ಕೆ ನಾವಿವಾಗ ರೆಡಿ ಮಾಡ್ಕೊಂಡಿದ್ದೀವಲ್ವ, ಈ ಚೂರ್ಣವನ್ನು ಅರ್ಧ ಚಮಚದಷ್ಟು ಹಾಕ್ಕೊಳ್ಳೋಣ. ಸಾಕು, ತುಂಬ ಜಾಸ್ತಿನೂ ಬೇಡ. ಅರ್ಧ ಚಮಚದಷ್ಟು ಹಾಕ್ಕೊಳ್ಳೋಣ. ಅರ್ಧ ಚಮಚದಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಆ ಬಿಸಿ ಎಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಹಾಗೆ ಬಿಡಿ. ಅದು ತಣ್ಣಗಾಗಬೇಕು. ಸಂಪೂರ್ಣವಾಗಿ ತಣ್ಣಗಾಗೋದು ಬೇಡ. ತುಂಬ ಬಿಸಿ ಇರುತ್ತಲ್ವ ನೀರು, ಸ್ವಲ್ಪ ಬಿಸಿ ಕಡಿಮೆ ಆಗಲಿ. ನಿಮ್ಗೆ ಎಷ್ಟು ಕುಡಿಯೋದಕ್ಕೆ ಬಿಸಿ ಬೇಕೋ ಅಷ್ಟಾದರೆ ಸಾಕು. ನೋಡಿ, ಜಸ್ಟ್ ಮಿಕ್ಸ್ ಮಾಡಿಬಿಡಿ. ಈಗ ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಡ್ರಿಂಕನ್ನು ಕುಡಿದ್ಬಿಟ್ರೆ ನೀವು ಇಡೀ ದಿನ ಸೇವಿಸಿದಂಥ ಆಹಾರದಲ್ಲಿನ ಪೋಷಕಾಂಶಗಳನ್ನು ನಿಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗೋದಿಲ್ಲ. ಆಸಿಡಿಟಿ, ಹೊಟ್ಟೆ ಉಬ್ಬರ, ತುಂಬ ಹೊಟ್ಟೆ ಎಲ್ಲ ದಪ್ಪ ಆಗುತ್ತೆ, ಹೊಟ್ಟೆ ಎಲ್ಲ ಉಬ್ಬರಿಸ್ಕೊಂಡಂಗೆ ಆಗ್ತಿರುತ್ತೆ ಕೆಲವ್ರಿಗೆ. ಆ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ. ಪಿತ್ತ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ. 1 ಅಲ್ಲ 2 ಅಲ್ಲ, ಹಲವಾರು ಪ್ರಯೋಜನಗಳನ್ನು ಪಡ್ಕೋಬಹುದು. ಮಧುಮೇಹಿಗಳಿಗೆ ಒಳ್ಳೆಯದು. ನೀವು ಬೇರೆ ಏನನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಇದನ್ನು ಕುಡಿದ್ರೆ ಸಾಕು. ಇದನ್ನು ಕುಡಿದ ಅರ್ಧ ಗಂಟೆ ಏನನ್ನು ಸೇವಿಸಬೇಡಿ. ಈ ರೆಮಿಡಿನ ನೀವು ಪ್ರತಿದಿನ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಆಗುತ್ತೆ. ಇದನ್ನು ನೀವು 3 ತಿಂಗಳವರೆಗೂ ಕಂಟಿನ್ಯೂ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ವಲ್ಪ ದಿನ ನೀವು ಶುರು ಮಾಡಿದ ಸ್ವಲ್ಪ ದಿನಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಆಯಿಲಿ ಫುಡ್ಡು, ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿ, ಊಟವನ್ನು ಸರಿಯಾದ ಟೈಮಿಗೆ ಮಾಡಿ. ರಾತ್ರಿ ಮಲಗೋ ಟೈಮಲ್ಲಿ ಊಟ ಮಾಡಬೇಡಿ. 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ಊಟವನ್ನು ಮಾಡಿ ಮುಗಿಸ್ಬಿಡಿ. ಚೆನ್ನಾಗಿ ನೀರು ಕುಡೀರಿ. ಪ್ರತಿದಿನ ಹೆಚ್ಚು ನೀರನ್ನು ಕುಡೀರಿ. ಈ ರೀತಿ ಸಣ್ಣ ಟಿಪ್ಸನ್ನು ಫಾಲೋ ಮಾಡಿದ್ರೆ ಖಂಡಿತ ತುಂಬ ಬೇಗ ಸಣ್ಣ ಆಗ್ತೀರಾ. ಹಾಗೆ ಈ ಒಂದು ಚೂರ್ಣವನ್ನು
ಚೂರ್ಣವನ್ನು ನೀವು ಪ್ರತಿದಿನ ರೆಡಿ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ತುಂಬ ದಿನ ಬಳಸ್ಬೋದು. ನೀವು ಒಂದು ತಿಂಗಳವರೆಗೂ ಬೇಕಿದ್ರೆ ಇಟ್ಕೊಂಡು ಬಳಸ್ಬೋದು, ಇಲ್ಲ 15 ದಿನಕ್ಕೊಂದ್ಸಲ ಮಾಡ್ಕೊಳ್ತೀವಿ ಅಂದರೂ ಕೂಡ ಮಾಡ್ಕೊಳ್ಬಹುದು. ತುಂಬ ಒಳ್ಳೆ ರೆಮಿಡಿ, ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಟ್ರೈ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ, ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳಿದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.